ಈ ನಡುವೆ ಒಂದು ಅಂದಾಜು ಮಾಡಲಾಗ್ತಾ ಇದೆ, ಇದು ಯಾವಾಗ ಪೀಕ್ಗೆ ಹೋಗ್ಬೋದು, ಯಾವಾಗ ಡೌನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಜನ ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು. ಫೆಬ್ರವರಿವರೆಗೂ ಇರುತ್ತಂತೆ ಹೆಮ್ಮಾರಿ JN1 ಕಾಟ. ಮಕ್ಕಳು, ವೃದ್ಧರು, ವಿವಿಧ ರೋಗಬಾಧಿತರು ಹುಷಾರಾಗಿರಿ. ILI ಮತ್ತು ಸಾರಿ ಲಕ್ಷಣ ಇರತಕ್ಕಂಥವ್ರು ಕೂಡಲೇ ಟೆಸ್ಟ್ ಮಾಡಿಸಿ, ಮಾಸ್ಕ್ ಕಡ್ಡಾಯ ಅಲ್ದಿದ್ರೂ ಹಾಕಿ. ಜನವರಿ ಮೊದಲ ವಾರದಲ್ಲಿ ಈ ಕೋವಿಡ್ ಚಿತ್ರಣ ಸಿಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಜಿನೋಮಿಕ್ ಕಮಿಟಿಯ ಡಾಕ್ಟರ್ ವಿಶಾಲ್ ರಾವ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಾಗಿ ಈ JN.1 ಯಾವುದರ ಬಗ್ಗೆ ಇವತ್ತಿಗೆ ಜಗತ್ತಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ 12ರಿಂದ ಜಾಸ್ತಿ ದೇಶಗಳಲ್ಲಿ ಚರ್ಚೆ ಆಗ್ತಾ ಉಂಟು. ಇದು ಒಮಿಕ್ರಾನ್ ತಳಿಯ ಮೊಮ್ಮಗ, ಇದು ಅಲ್ಲಿಂದ ಹುಟ್ಟಿ ಬಂದದ್ದಂತ. ಸೊ ಇದರ ಸ್ವಭಾವ ಕೂಡ ಒಮಿಕ್ರಾನ್ ಹಂಗೇನೆ ಉಂಟು. ಡಿಸೆಂಬರ್ 2020ರಂದು D614G ವುಹಾನ್ ತಳಿ ಬಂತು. ಡಿಸೆಂಬರ್ 2021ರಂದು ಡೆಲ್ಟಾ ತಳಿ ಬಂತು. ಡಿಸೆಂಬರ್ 2022ರಂದು ಒಮಿಕ್ರಾನ್ ಬಂತು. ಡಿಸೆಂಬರ್ 23ರಲ್ಲಿದ್ದೇವೆ JN.1 ಬಂದಿದೆ. ಹಲವಾರು ಸತಿ ಮೊದಲು ಕೂಡ ನಾವು ಹೇಳಿದ್ದೇವೆ ಇದು ಮಾತನ್ನು, ನಿಮ್ಮ ಪಬ್ಲಿಕ್ ಟಿವಿ ಮೂಲಕ ಕೂಡ ಜನರಿಗೆ ತಿಳಿಸಿದ್ದೇವೆ. ಕೋವಿಡ್ ವೈರಸ್ ನಮ್ಮೊಟ್ಟಿಗೆ ಜೀವನಕ್ಕೆ ಎದುರಲ್ಲಿ ಬರುವ ವರ್ಷಗಳಲ್ಲೂ ಇರುತ್ತೆ. ಇದು ಇನ್ನೂ ಹೋಗಿ ಮಾಯ ಆಗುವಂತಹ ವೈರಸ್ ಅಲ್ಲ. ಫ್ಲೂ ಒಟ್ಟಿಗೆ ಹೇಗೆ ನಾವು ಜೀವನ ಮಾಡಿ ಕೆಮ್ಮ ನೆಗಡಿಯೊಟ್ಟಿಗೆ ಜೀವನ ಮಾಡಿದೆವೋ ಹಾಗೆಯೇ ಇದರೊಟ್ಟಿಗೆ ಜೀವನ ಮಾಡೋಕ್ಕೆ ಕಲಿಬೇಕು. ಈ ನಿಟ್ಟಲ್ಲಿ ಪುನಃ ಇದರ ಬಗ್ಗೆ ಚರ್ಚೆಗಳು ನೆಕ್ಸ್ಟ್ ಇಯರ್ ಕೂಡ ಬರ್ಬೋದು. ನಾನು ಹೇಳಿದಂಗೆ ಪ್ರತಿ ಡಿಸೆಂಬರ್ ಅದು ಹೊಸ ವರ್ಷನ್ ತರ್ತಾ ಉಂಟು, ತಂದಿದೆ. ಜನರಲ್ಲಿ ಅಥವಾ 200 ಜನರಲ್ಲಿ ಇರುವಾಗ ನಮಗೆ ಇದರ ಕರೆಕ್ಟ್ ಅಂಶ ಹೇಳುವುದು ಕಷ್ಟ ಇರುತ್ತೆ. ಬಟ್ ಇದು 50,000ದಲ್ಲಿ ಒಂದು ರೀತಿಯಲ್ಲಿ ಸ್ವಭಾವದಲ್ಲಿ ಇರುತ್ತೆ, 5 ಲಕ್ಷದಲ್ಲಿ ಇನ್ನೊಂದು ಸ್ವಭಾವದಲ್ಲಿ ಬರುತ್ತೆ. ಅದು ಬರುವಾಗ ಯಾವ ರೀತಿಯಲ್ಲಿ ಅದು ಎಲ್ಲ ದೇಶಗಳಲ್ಲೂ ಕೂಡ ಸಂಶೋಧನೆ ನಡೆದಿದೆ. JN1 ವೈರಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ದೇಹದ ಒಳಹೊಕ್ಕಾಗ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಒಂದು ವೇಳೆ ಏನಾದರೂ ಸೀರಿಯಸ್ ಆದರೆ ಎಲ್ಲಿ ತನಕ ಹೋಗ್ಬೋದು, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಡಾಕ್ಟರ್ ವಿಶಾಲ್ ರಾವ್ ಅದನ್ನೇ ಹೇಳಿದ್ದು. ಬೇರೆ ಬೇರೆ ದೇಶದಲ್ಲಿ ನಡೆದಿರ್ತಕ್ಕಂಥ ಸಂಶೋಧನೆಯ ಪ್ರಕಾರ ಇದು ತುಂಬ ಒಂಥರ ಸೌಮ್ಯ ಗುಣಲಕ್ಷಣ ಇರತಕ್ಕಂಥ ರೂಪಾಂತರಿ. ಹಾಗಾಗಿ ಎಚ್ಚರಿಕೆಯಿಂದಿರಿ, ಆತಂಕ ಪಡುವಂಥದ್ದು ಬೇಡ ಅಂತ.